ನಮಸ್ತೆ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ ಫ್ರೆಂಡ್ಸ್. ಇವತ್ತು ಸೂಪರ್ ಸಾಫ್ಟಾಗಿ ರವಾ ಕೇಕನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಮೊದಲಿಗೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಚಿರೋಟಿ ರವೆ ಅಂತ ಏನು ಹೇಳ್ತೀವಿ ಅದನ್ನ ತೊಗೊಂಡಿದ್ದೀನಿ. ಚಿರೋಟಿ ರವೆಯನ್ನು ತೊಗೊಂಡಿದ್ದೀನಿ. ಇದನ್ನು ನಾನಿವಾಗ ಒಂದು ಜಾರ್ಗೆ ಹಾಕ್ಕೊಂಡು ಒಂದು ಸತಿ ಪೌಡ್ರ್ ಥರ ಮಾಡ್ಕೊತೀನಿ. ನೋಡಿ, ಈಗ ನಾನು ಜಾರ್ಗೆ ಹಾಕ್ಕೊಂಡಿದ್ದೀನಿ. ಒಂದು ಸತಿ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ನಂತರ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ನಂತರ ಅದಕ್ಕೆ ಒಂದು ಕಾಲು ಬಟ್ಲಕ್ಕಿಂತನೂ ಕಡಿಮೆನೇ ಕಾಲು ಬಟ್ಲು ಹಾಕ್ಕೊಂಡಿದ್ದೀನಿ ಎಣ್ಣೆ, ಮತ್ತು ಅಡುಗೆ ಎಣ್ಣೆ ಒಂದು ಕಾಲು ಬಟ್ಲು, ಮತ್ತು ಒಂದು ಅರ್ಧ ಬಟ್ಲು ಆಗುವಷ್ಟು ಮೊಸರು, ಒಂದು ಚಿಟಿಕೆ ಉಪ್ಪನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳೋಣ. ನಾವು ಈ ಕೇಕ್ ಮಾಡುವಾಗ ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಗಟ್ಟಿ ಆಗಿದೆ ಒಂದು ಸ್ವಲ್ಪ. ಇವಾಗ ಇದಕ್ಕೆ ಒಂದು ಕಾಲು ಬಟ್ಲು ಹಾಲನ್ನು ಸೇರಿಸ್ಕೊಂಡಿದ್ದೀನಿ. ಮತ್ತು ಅಗತ್ಯ ಇದ್ದರೆ ಮತ್ತೆ ಇನ್ನೊಂದು ಕಾಲು ಬಟ್ಲಾಗೋಷ್ಟು ನಾವು ಸೇರಿಸ್ಕೊಳ್ಬೇಕಾಗತ್ತೆ. ಇವಾಗ ಒಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ, ಗಂಟುಗಳೆಲ್ಲ ಇಲ್ಲದೇ ಇರೋ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ನೋಡಿ, ಇವಾಗ ನಾನು ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಾದಮೇಲೆ ಮತ್ತೊಂದು ಕಾಲು ಬಟ್ಲಾಗೋಷ್ಟು ಹಾಲನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನೋಡಿ, ಇದನ್ನು ಕೂಡ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ನಾವು ಸಕ್ಕರೆಯನ್ನು ಸೇರಿಸ್ತಾ ಇದ್ದೀನಿ. ಒಂದು ಮುಕ್ಕಾಲು ಬಟ್ಲಾಗೋಷ್ಟು ಸಕ್ಕರೆ ಪೌಡ್ರನ್ನ ಸೇರಿಸ್ತಾ ಇದ್ದೀನಿ. ಸಕ್ಕರೆ ಬೇಡ ಅಂತಂದರೆ ಕಲ್ಲು ಸಕ್ಕರೆಯನ್ನು ಇದೇ ರೀತಿ ನೀವು ಪೌಡರ್ ಮಾಡಿ ಹಾಕ್ಕೊಳ್ಬೋದು. ನಾನಿಲ್ಲಿ ಸಕ್ಕರೆಯನ್ನು ಪೌಡ್ರ್ ಮಾಡಿ ಒಂದು ಮುಕ್ಕಾಲು ಬಟ್ಟಲಾಗೋಷ್ಟು ಸೇರಿಸ್ಕೊಂಡಿದ್ದೀನಿ. ಇದನ್ನು ಮತ್ತೆ ಚೆನ್ನಾಗಿ ಹೊಂದ್ಕೊಳ್ಳೋ ರೀತಿ, ರವೆಯೊಟ್ಟಿಗೆ ಹೊಂದ್ಕೊಳ್ಳೋ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಈ ಕೇಕು. ಖಂಡಿತ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ನೋಡಿ, ಇವಾಗ ಇದನ್ನ ಮುಚ್ಚಿ ಒಂದು 10 ನಿಮಿಷ ಹಾಗೆ ಬಿಟ್ಬಿಡ್ತೀನಿ. ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಏನಿಲ್ಲ, ಒಂದು 10 ನಿಮಿಷ ಬಿಟ್ಟರೆ ಸಾಕು. 10 ನಿಮಿಷ ಆದಮೇಲೆ ಇವಾಗ ನೋಡಿ ಮತ್ತೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಕನ್ಸಿಸ್ಟೆನ್ಸಿ ಸರಿಯಾಗಿದೆ, ಅದಕ್ಕೆ ನಾನು ಇವಾಗ ಮತ್ತೆ ಹಾಲು ಏನೂ ಸೇರಿಸಿಲ್ಲ. ಇಫ್ ಇನ್ ಕೇಸ್ ಗಟ್ಟಿ ಆಯಿತು ಅಂದರೆ ಒಂಚೂರು ಹಾಲು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಅರ್ಧ ಟೀ ಸ್ಪೂನಷ್ಟು ನಾನಿಲ್ಲಿ ಬೇಕಿಂಗ್ ಪೌಡರನ್ನು ಸೇರಿಸಿದ್ದೀನಿ, ಮತ್ತು ಒಂದು 1/4 ಟೀ ಸ್ಪೂನ್ ಬೇಕಿಂಗ್ ಸೋಡಾ, ನಂತರ ವೆನಿಲಾ ಎಸೆನ್ಸ್ ಒಂದು ಅರ್ಧ ಚಮಚದಷ್ಟು ಸೇರಿಸ್ಕೊಂಡು ಮತ್ತೆ ಒಂದೇ ಡೈರೆಕ್ಷನಲ್ಲಿ ನೀವು ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇದೇ ರೀತಿ ಚೆನ್ನಾಗಿ ಎಲ್ಲ ಹೊಂದ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇವಾಗ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಇವಾಗ ಇದಕ್ಕೆ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಆಗಿದೆ ಅಂತ ಆದಮೇಲೆ ಇದಕ್ಕೆ ನೆಕ್ಸ್ಟ್ ನಾವು ಸ್ವಲ್ಪ ಟ್ಯೂಟಿ ಫ್ರೂಟಿಯನ್ನು ಹಾಕ್ಕೊಳ್ಬೇಕು. ನಾನು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ, ಯಾಕಂದರೆ ಚೆನ್ನಾಗಿ ಹೊಂದ್ಕೊಂಡ್ರೇ ಕೇಕು ಚೆನ್ನಾಗಿ ಫ್ಲಫಿಯಾಗಿ ಬರೋದು. ಇವಾಗ ಸ್ವಲ್ಪ ಟ್ಯೂಟಿ ಫ್ರೂಟಿಯನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಆ್ಯಡ್ ಮಾಡಿ ಮತ್ತೆ ಮಿಕ್ಸ್ ಮಾಡ್ಕೊತೀನಿ. ಮಿಕ್ಸ್ ಮಾಡಿ ಇದನ್ನು ಸೈಡಿಗೆ ಇಟ್ಕೊಂಡು ನಂತರ ನಾವು ಟಿನ್ನನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ಮಿಕ್ಸ್ ಮಾಡಿದ್ದಾಯಿತು. ಇವಾಗ ನಾನಿಲ್ಲಿ ಕೇಕ್ ಟಿನ್ನನ್ನು ತೊಗೊಂಡಿದ್ದೀನಿ. ಚೂರೇ ಚೂರು ಎಣ್ಣೆ ಹಾಕ್ಕೊಳ್ಳಿ. ಜಾಸ್ತಿ ಆಗಿಬಿಡ್ತು ನಾನು ಹಾಕಿದ್ದು, ಸ್ವಲ್ಪನೇ ಸಾಕು, ಒಂದು ಡ್ರಾಪ್ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಈ ಥರ ಎಲ್ಲ ಕಡೆ ಸ್ಪ್ರೆಡ್ ಮಾಡಿಕೊಂಡು ನಂತರ ಯಾವುದೇ ಗೋಧಿ ಹಿಟ್ಟು ಆಗಿರ್ಬೋದು, ಮೈದಾ ಹಿಟ್ಟು ಯಾವುದಾದ್ರೂ ಪರವಾಗಿಲ್ಲ, ಸ್ವಲ್ಪ ಡಸ್ಟಿಂಗ್ ಥರ ಮಾಡಿಕೊಂಡ್ರೆ ಕೇಕು ಅಂಟೋದಿಲ್ಲ ಅಂತ ಅಷ್ಟೇ. ಅಕಸ್ಮಾತ್ ನಿಮ್ಮ ಹತ್ರ ಬಟರ್ ಪೇಪರ್ ಇತ್ತು ಅಂದರೆ ಇದನ್ನೆಲ್ಲ ಮಾಡೋ ಅವಶ್ಯಕತೆಯೇ ಇಲ್ಲ. ಬಟರ್ ಪೇಪರನ್ನು ರೌಂಡಕ್ಕೆ ಕಟ್ ಮಾಡಿದ್ರೊಳಗೆ ಹಾಕ್ಕೊಂಡು ಕೇಕನ್ನು ನೀವು ಕೇಕಿನ ಒಂದು ಬ್ಯಾಟರನ್ನು ಹಾಕ್ಕೊಳ್ಬಹುದು. ನಾನು ಬಟರ್ ಪೇಪರ್ ಇಲ್ಲದ ಕಾರಣ ಈ ರೀತಿಯಾಗಿ ಡಸ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇವಾಗ ಕೇಕ್ ರೆಡಿ ಮಾಡಿದ್ದಾಯಿತು. ರೆಡಿ ಮಾಡಿದಂಥ ಬ್ಯಾಟರನ್ನು ಇದರೊಳಗೆ ಹಾಕ್ಕೊಂಡು ನಾವು ಇನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನಾನಿಲ್ಲಿ ಏರ್ ಫ್ರೈಯರಲ್ಲಿ ಮಾಡ್ತಾಯಿದ್ದೀನಿ. ಏರ್ ಫ್ರೈಯರ್ ಅಥವಾ ಓವನ್ ಯಾವುದ್ರಲ್ಲಾದ್ರೂ ಮಾಡ್ಕೋಬೋದು. ಎರಡೂ ಇಲ್ಲ ಅಂತಂದರೆ ಒಂದು ಪಾತ್ರೆಯಲ್ಲಿ ನೀವು ಉಪ್ಪು ಅಥವಾ ಮರಳನ್ನು ಹಾಕಿ ಬಿಸಿ ಮಾಡಿ ಅದರಲ್ಲಿ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಟು ಒಂದು 30 ನಿಮಿಷ ನೀವು ಬೇಕ್ ಮಾಡ್ಕೊಳ್ಬೋದು. ಅದನ್ನು ಕೂಡ ಹೇಗೆ ಮಾಡೋದು ಅಂತ ನನ್ನ ಹಳೆ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ನೋಡಿ. ನಂತರ ಇಲ್ಲಿ ಕೇಕ್ ಟಿನ್ನಿಗೆ ನಾನು ಹಾಕಿದ್ದಾದಮೇಲೆ ಒಂದು ಸತಿ ಟ್ಯಾಪ್ ಮಾಡಿ ಮತ್ತೆ ಮೇಲಿಂದ ನಾನು ಟ್ಯೂಟಿ ಫ್ರೂಟಿಯನ್ನು ಹಾಕಿ ಇಲ್ಲಿ ಏರ್ ಫ್ರೈಯರಲ್ಲಿ ನಾನು ಒಂದು 35 ನಿಮಿಷ ಸೆಟ್ ಮಾಡಿ ಇಡ್ತಾಯಿದ್ದೀನಿ. 35 ನಿಮಿಷಕ್ಕಿಂತಲೂ ಬೇಗ ಆಗುತ್ತೆ. ಮಧ್ಯದಲ್ಲಿ ಚೆಕ್ ಮಾಡಿಕೊಂಡು ನೀವು ನೋಡ್ಕೊಳ್ಬೇಕಾಗತ್ತೆ. ನಾನು ಒಂದು 35 ನಿಮಿಷ ಸೆಟ್ ಮಾಡಿಟ್ಟಿದ್ದೆ. ಕರೆಕ್ಟಾಗಿ ನನಗೆ 28 ನಿಮಿಷಕ್ಕೆ ಇದು ಆಯಿತು ನೋಡಿ.
ಬೇಗನೆ ರೆಡಿಯಾಗಿತ್ತು, ಹಾಗಾಗಿ ನಾನು ಬೇಗನೆ ಇದನ್ನು ತೆಗೆದೆ. ಸೊ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ನೋಡಿ ಈ ರೀತಿ ನೋಡಿ ಬೆಂದಾದಮೇಲೆ ಈ ರೀತಿ ಚುಚ್ಚಿ ನೋಡಿದ್ರೆ ಯಾವುದೇ ರೀತಿ ಅಂಟಿಲ್ಲ ಅಂದರೆ ಅದು ಬೇಕಾಗಿದೆ ಅಂತ ಅರ್ಥ. ಇದನ್ನು ಫುಲ್ಲು ಕೂಲ್ ಆಗಲಿಕ್ಕೆ ಬಿಡ್ತೀನಿ. ಫುಲ್ ಕೂಲ್ ಆದಮೇಲೆ ನಾವು ಇದನ್ನ ಕೇಕ್ ಟಿನ್ನಿಂದ ತೆಕ್ಕೊಳ್ಬೇಕು. ನೋಡಿ ಫುಲ್ ತಣ್ಣಗಾದಮೇಲೆ ಸುತ್ತಲೂ ಕೂಡ ಬಿಡಿಸ್ಕೊಂಡು ಒಂದು ಪ್ಲೇಟ್ ಮೇಲಿಟ್ಟು ಉಲ್ಟಾ ಮಾಡಿ ತೆಗೆದ್ರೆ ಆಯಿತು. ನಮ್ಮ ರುಚಿಕರವಾಗಿರುವಂತಹ ಕೇಕ್ ರೆಡಿ ಆಗತ್ತೆ. ಮಕ್ಕಳಿಂದ ದೊಡ್ಡೋರವರೆಗೂ ಎಲ್ಲರಿಗೂ ಇಷ್ಟ ಆಗತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತವಾಗಿಯೂ ಟ್ರೈ ಮಾಡಿ ನೋಡಿ. ಹೇಗೆ ಬಂತು ರೆಸಿಪಿ ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋನ ಕೊನೆವರೆಗೂ ನೋಡೋದಕ್ಕಾಗಿ ತುಂಬಾ ಧನ್ಯವಾದ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಆದಂಥ ಅನ್ವಯ್ ಕಿಚನ್ ಆ್ಯಂಡ್ ಕ್ರಿಯೇಷನ್ಸ್ಗೂ ಕೂಡ ಫಾಲೋ ಮಾಡೋದನ್ನು ಮರಿಬೇಡಿ. ನೋಡಿ ಫ್ರೆಂಡ್ಸ್, ಅನ್ಮೋಲ್ಡ್ ಮಾಡಿದ್ದಾಯಿತು. ಎಷ್ಟು ಚೆನ್ನಾಗಿ ಬಂದಿದೆ ಕೇಕು ಅಂತ ನೀವೇ ನೋಡ್ತಾ ಇದ್ದೀರಾ. ಸ್ಮೂತಾಗಿ ಸ್ಪಾಂಜಿಯಾಗಿ ಸಖತ್ತಾಗಿ ಬಂದಿದೆ. ಇವಾಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿ ಕೂಡ ತೋರಿಸ್ತೀನಿ ನೋಡಿ ಯಾವ ರೀತಿಯಾಗಿ ಬಂದಿದೆ ಅಂತ. ನೋಡಿ ಸುಲಭವಾಗಿ ನೀವು ಮನೆಯಲ್ಲಿ ಮಕ್ಕಳಿಗೆ ಮಾಡ್ಕೊಳ್ಬೋದು. ನೋಡಿ ನಾನಿವಾಗ ಕಟ್ ಮಾಡ್ತಾಯಿದ್ದೀನಿ. ಕಟ್ ಮಾಡಿ ಇದನ್ನ ಸರ್ವ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಹಾಗೆ ಕಮೆಂಟ್ ಕೂಡ ಮಾಡಿ. ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿ ಬರುತ್ತೆ. ಖಂಡಿತವಾಗಿಯೂ ಇದನ್ನು ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಇದೇ ರೀತಿ ಒಂದು ವಿಡಿಯೋದೊಂದಿಗೆ